ಸಮಸ್ತ ಕನ್ನಡಿಗರು, ಸಿನಿಮಾ ಪ್ರೇಕ್ಷಕರು ಹಾಗೂ ಕಲಾಭಿಮಾನಿಗಳಿಗೆ ಈ ನಿಮ್ಮ ಪ್ರೀತಿಯ ಗೆಳೆಯ ಮಾಡುವ ನಮಸ್ಕಾರಗಳು. ಕನ್ನಡ ರಂಗಭೂಮಿಯನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ದು ಚಿತ್ರರಂಗದಲ್ಲೂ ಅಚ್ಚಳಿಯದ ಗುರುತು ಮೂಡಿಸಿದ ಈ ಬಹುಮುಖ ಪ್ರತಿಭೆ ಯಾರು ಗೊತ್ತಾ? ಅದು ಚನ್ನಪಟ್ಟಣ ರಾಮಸ್ವಾಮಿ ಸಿಂಹ. ಇವರು ಹುಟ್ಟಿದ್ದು 16 ಜೂನ್ 1942. ಚಿಕ್ಕ ವಯಸ್ಸಿನಲ್ಲೇ ರಂಗಭೂಮಿಗೆ ಕಾಲಿಟ್ಟ ಇವರು 13ನೇ ವಯಸ್ಸಿಗಾಗಲೇ ಫ್ಯಾಮಿಲಿ ಡಾಕ್ಟರ್ ಎಂಬ ಪುಸ್ತಕವನ್ನು ಬರೆದು ಪ್ರಕಟಿಸಿದ್ದರು. ನಂತರ ಬೆಂಗಳೂರಿನ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾ ನಾಟಕಗಳ ಮೂಲಕ ತಮ್ಮ ಬದುಕನ್ನು ರೂಪಿಸಿಕೊಂಡರು. 1972ರಲ್ಲಿ ನಟರಂಗ ಎಂಬ ನಾಟಕ ತಂಡವನ್ನು ಸ್ಥಾಪಿಸಿ ತುಘಲಕ್, ಕಾಕನಕೋಟೆ, ಸಂಕ್ರಾಂತಿ ಸೇರಿದಂತೆ ಅನೇಕ ಯಶಸ್ವಿ ನಾಟಕಗಳನ್ನು ನಿರ್ದೇಶಿಸಿ ಕನ್ನಡ ರಂಗಭೂಮಿಗೆ ಹೊಸ ಆಯಾಮ ನೀಡಿದರು. ಜಗತ್ತಿನ ಪ್ರಸಿದ್ಧ ನಾಟಕಕರಾದ ವಿಲಿಯಂ ಶೇಕ್ಸ್ಪಿಯರ್, ಅರ್ನಾಲ್ಡ್ ವೆಸ್ಕರ್, ಮೊಲಿಯರ್, ಬರ್ನಾರ್ಡ್ ಶಾ, ಎಡ್ವರ್ಡ್ ಆಲ್ಬಿ, ನೀಲ್ ಸೈಮನ್ ಸೇರಿದಂತೆ ವಿಶ್ವದ ಹಲವು ಶ್ರೇಷ್ಠ ನಾಟಕಕರ ಕೃತಿಗಳನ್ನು ಕನ್ನಡಕ್ಕೆ ಅಳವಡಿಸಿ ಯಶಸ್ವಿಯಾಗಿ ಪ್ರದರ್ಶಿಸಿದರು. ಈ ಮೂಲಕ ವಿಶ್ವ ರಂಗಭೂಮಿಯ ಶ್ರೇಷ್ಠ ಸಾಹಿತ್ಯವನ್ನು ಕನ್ನಡದ ಪ್ರೇಕ್ಷಕರಿಗೆ ಪರಿಚಯಿಸಿದ ಮಹತ್ವ ಸಾಧನೆ CR ಸಿಂಹ ಅವರದು. ನಂತರ ಸಿಂಹ ಅವರು 1970ರ ರಾಷ್ಟ್ರ ಪ್ರಶಸ್ತಿ ವಿಜೇತ ಚಿತ್ರ ಸಂಸ್ಕಾರ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗವನ್ನು ಪ್ರವೇಶಿಸಿದರು. ಕಲಾತ್ಮಕ ಚಿತ್ರರಂಗದ ಭಾಗವಾಗಿ ಗುರುತಿಸಿಕೊಂಡ ಇವರು ನಂತರ 150ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಹಾಗೂ ಕೆಲವು ಚಿತ್ರಗಳಿಗೆ ನಿರ್ದೇಶಕರಾಗಿ ಕಲಾಲೋಕಕ್ಕೆ ಅಪಾರ ಕೊಡುಗೆ ನೀಡಿದರು. ಕಾಕನಕೋಟೆ, ಬಾರ, ಅನ್ವೇಷಣೆ, ನೀ ಬರೆದ ಕಾದಂಬರಿ, ಶಿವಮೆಚ್ಚಿದ ಕಣ್ಣಪ್ಪ, ರಾಯರು ಬಂದರು ಮಾವನ ಮನೆಗೆ ಹಾಗೂ ಪ್ರಸಿದ್ಧ ಮಾಲ್ಗುಡಿ ಡೇಸ್ ಇವರ ಅದ್ಭುತ ನಟನೆಯ ಚಿತ್ರಗಳು. 1960ರಲ್ಲಿ ಸಿಂಹ ಅವರು ಬೆಂಗಳೂರು ಲಿಟಲ್ ಥಿಯೇಟರ್ ಸದಸ್ಯರಾಗಿ ಪ್ರಸಿದ್ಧ ಇಂಗ್ಲಿಷ್ ನಾಟಕಗಳನ್ನು ನಿರ್ದೇಶಿಸಿದರು. ಅದರಲ್ಲೂ ಅವರು ನಿಭಾಯಿಸಿದ ಸಿರಾನೋ ಡೆ ಬರ್ಗ್ಯಾರಿಕ್ ನಾಟಕದಲ್ಲಿನ ಸಿರಾನೋವಿನ ಪಾತ್ರ ಅಪಾರ ಪ್ರಶಂಸೆ ಪಡೆದಿತ್ತು. ಅದಲ್ಲದೆ 1983ರಲ್ಲಿ ಟಿಪಿಕಲ್ ಕೈಲಾಸಂ ಎಂಬ ಇವರ ಏಕವ್ಯಕ್ತಿ ನಾಟಕ ಪ್ರದರ್ಶನ ಅಪಾರ ಯಶಸ್ಸನ್ನು ಕಂಡಿತ್ತು. ಹಲವು ಹೊರ ದೇಶಗಳಲ್ಲಿ ಪ್ರದರ್ಶನಗೊಂಡ ಮೊದಲ ಕನ್ನಡದ ಹವ್ಯಾಸ ನಾಟಕ ಇದಾಗಿತ್ತು. ಈ ಮೂಲಕ ಕನ್ನಡದ ಸೊಬಗನ್ನು ಹಾಲಿವುಡ್ ನೆಲದ ವೇದಿಕೆಯ ಮೇಲೆ ಹೆಮ್ಮೆಯಿಂದ ಪಸರಿಸಿ ತಂದ ಕನ್ನಡದ ಮೆಚ್ಚುಗೆಯ ಕಲಾವಿದರು CR ಸಿಂಹ ಅವರು. ಧನ್ಯವಾದಗಳು. ಏನು ಮಾಡ್ತಾ ಇದ್ದೀಯ? ಕಣ್ಣು ಬಿಟ್ಟು ನೋಡು. ಅಯೋಗ್ಯರು, ಅಪ್ರಯೋಜಕರು, ಅಸಡ್ಡಾಳರು ಈ ಕೈಲಾಸನಾಥ ಶಾಸ್ತ್ರಿಯ ಮೇಲೆ ಸಂಶಯ ಪಡ್ತಾ ಇದ್ದಾರೆ. ಇವರಿಗೆಲ್ಲಿದೆ ನರಕ?